ಏನಿದೆ ಇದರಲ್ಲಿ ಹೇಳು. ಬ್ಲೂಟೂತ್ ಇಡೀ ವರ್ಲ್ಡ್ ಅಲ್ಲಿ ಓಡ್ತಾ ಇರ್ತದೆ. ಸೇಮ್ ಹೇಳ್ಲಿಕ್ಕಿಲ್ಲ, ಬೇರೆ ಚೇಂಜ್ ಹೇಳ್ಬೇಕು. ಮೊಬೈಲ್ ಚಾರ್ಜರ್. ನೀನು ಬ್ಲೂಟೂತ್ ಅಲ್ಲ. ನೀನು ಫಾರ್ ಎಕ್ಸಾಂಪಲ್ ಒಂದೆಲ್ಲ ಹೇಳಿ. ಕ್ಲೂ. ಫಾರ್ ಎಕ್ಸಾಂಪಲ್ ಸುನಾಮಿ ಆಗಲಿ, ಭೂಕಂಪ ಆಗಲಿ, ಏನು ಬೇಕಾದ್ರೂ ಆಗಲಿ, ಅದು ಮಾತ್ರ ನಿಲ್ಲಕ್ಕಿಲ್ಲ. ಸ್ಪೀಕರಾ? ಆಯ್ತಾ, ಫೈನಲಾ? ಸ್ಪೀಕರ್ ಓಪನ್ ಮಾಡಿ. ಇಡೀ ವರ್ಲ್ಡ್ ಅಲ್ಲಿ ಏನ್ ಬೇಕಾದ್ರೂ ಆಗಲಿ, ಅದು ಮಾತ್ರ ನಿಲ್ಲಕ್ಕಿಲ್ಲ. ನೀನು ಹೇಳ. ನನ್ನ ಪ್ರಕಾರ ಇದು ಟ್ಯಾಬಾ ಮೊಬೈಲ್ ಅಂತ. ಉತ್ತರ ಗಡಿಯಾರ. ನೀನು ಸರಿ ಉತ್ತರ ಹೇಳಿಲ್ಲ, ಅದಕ್ಕೆ ನೀವು ಗಿಫ್ಟ್. ಹಿಂಗೆ ಸ್ವಲ್ಪ ದೊಡ್ಡ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಮನುಷ್ಯರಿಗೆ ಮಾತ್ರ ಅಲ್ಲ ಐಸ್ ಕ್ರೀಮ್, ಬೆಕ್ಕಿಗೆ ಸಹ ಉಂಟು ಐಸ್ ಕ್ರೀಮ್. ನೋಡಿ, ಅವರಿಗೆ ಕೊಡಲಿಲ್ಲ, ಇದರ ಅಮ್ಮನಿಗೆ ಮಾತ್ರ ಇರ್ತದೆ. ಆದರೆ ಅದಕ್ಕೆ ಒಂದೊಂದ್ಸಲ ಲೂಸ್ ಮೋಷನ್ ಎಲ್ಲ ಮಾಡ್ತದೆ. ಅದರ ಐಸ್ ಕ್ರೀಮ್ ತೋರಿಸು. ಕ್ರೀಮಿ ಟ್ರೀಟ್ಸ್. ಇದು ಬೇರೆ ಫ್ಲೇವರ್ ಎಲ್ಲ ಬರ್ತದೆ. ಇದು ಯಾವ ಫ್ಲೇವರು? ಇದು ಚಿಕನ್ ಆ್ಯಂಡ್ ಲಿವರ್. ಚಿಕನ್. ಇನ್ನೊಂದು ಬರ್ತದಲ್ಲ, ಅದೆಂತ ಫ್ಲೇವರ್? ಪಂಪ್ಕಿನ್ ಮಿಲ್ಕ್ ಆ್ಯಂಡ್ ಗೋಟು. ನನಗೆ ತುಂಬ ಖುಷಿ ಮಾತ್ರ ಕೊಟ್ಟರೆ. ಹಾಯ್ ಗಾಯ್ಸ್, ಇವತ್ತೆಂತ ಗೊತ್ತಾ, ನಾನು ಸೂಜಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾನು 1/2 ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೇನೆ. 1/2 ಲೀಟ್ರ್ ಮಿಲ್ಕಲ್ಲಿ ಮಾಡೋದು ರವೆ ಪಾಯಸ. ಕನ್ನಡದಲ್ಲಿ ನಾವು ಬ್ಯಾರಿಯಲ್ಲಿ ಸೋಜಿ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಕನ್ನಡದಲ್ಲಿ ಬೇರೆ ಪದ ನನಗೆ ಗೊತ್ತಿಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಎಂತ ಗೊತ್ತಾ ಫ್ರೆಂಡ್ಸ್, ಹಾಲು ಉಂಟಲ್ಲ ಫುಲ್ಲು ಗಟ್ಟಿಯಾಗಿ ಹೋಗಿದೆ, ಫ್ರೀಸರಲ್ಲಿ ಇತ್ತು. ಸೊ ಹಾಗಾಗಿ ಫುಲ್ ಗಟ್ಟಿಯಾಗಿ ನಾನು ಹಾಲು ಹಾಕಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ನೀವು ನೀರು ಆ್ಯಡ್ ಮಾಡಿ, ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡಿ. ಈಗ ಗ್ಯಾಸ್ ಆನ್ ಮಾಡುವ. ಈಗ ನೋಡಿ ಫ್ರೆಂಡ್ಸ್, ಇದು ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡುವ, ಆಯಿತಾ? ಈಗ ನೋಡಿ ಫ್ರೆಂಡ್ಸ್, ಬಾಯ್ಲ್ ಆಗ್ತಾ ಬಂತು. ಈ ಟೈಮಲ್ಲಿ ನೀವು ಶುಗರ್ ಆ್ಯಡ್ ಮಾಡಿ. ನಾನು 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಬಾಯ್ಲ್ ಆಗ್ತಾ ಬರ್ತುಂಟಲ್ಲ, ಆ ಟೈಮಲ್ಲಿ ನೀವು ರವೆ ಹಾಕಿ. ನಾನು ಇಷ್ಟು ಒಂದು ಸೌಟಷ್ಟು ರವೆ ತಗೊಂಡಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಅದು ಮತ್ತೆ ಗಟ್ಟಿ ಆಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬ್ಯಾಲೆನ್ಸಿಗೆ ಬೇಕಾಗಿ ಒಂದು ಪಿಂಚಷ್ಟು ಸಾಲ್ಟ್ ಆ್ಯಡ್ ಮಾಡಿ. ಅದು ನಮಗೆ ಸ್ವೀಟ್ ಸಾಲ್ಟ್ ಎಲ್ಲ ಇದ್ದರೆ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಟೇಸ್ಟ್. ಅದಕ್ಕಾಗಿ ಒಂದು ಪಿಂಚಷ್ಟು ಸಾಲ್ಟ್ ಹಾಕಿ. ರವೆ ಹಾಕಿದ ಮೇಲೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾದರೆ ಉಂಟಲ್ಲ ಅದು ಗಟ್ಟಿ ಗಟ್ಟಿ ಥರ ಆಗುತ್ತೆ. ಈಗ ಸಾಕು. ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ. ಈಗ ತುಪ್ಪದಲ್ಲಿ ಉಂಟಲ್ಲ, ಮತ್ತು ಕ್ಯಾಶ್ಯೂ ನಟ್ಸ್ ಎಲ್ಲ ರೋಸ್ಟ್ ಮಾಡಿ ಹಾಕಿದರೆ ಸಹ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಜಸ್ಟ್ ಈಗ ಮೇಲೆ ತುಪ್ಪ ಹಾಕಿದ್ದೇನೆ, ಅದು ತುಂಬ ಫ್ಲೇವರ್ ಕೊಡುತ್ತೆ ನಿಮಗೆ ಕುಡಿಯುವಾಗ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಿ. ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿ. ಈಗ ನೋಡಿ ಗೈಸ್, ಈಗ ನಾವು ಸರ್ವ್ ಮಾಡುವ. ಇದು ಮತ್ತೆ ಸಪ್ಪಾದ ಮೇಲೆ ಉಂಟಲ್ಲ ಗಟ್ಟಿ ಆಗ್ತದೆ. ಇದು ಎಂತ ಗೊತ್ತಾ ಗೈಸ್, ಗ್ಲಾಸ್ ನಿನ್ನೆ ನನ್ನ ಹಸ್ಬೆಂಡಿಗೆ ವರ್ನಿ ಅವರ ಕಂಪನಿಯಿಂದ ಈ ಥರದ 2 ಗ್ಲಾಸ್
ಸಣ್ಣ ಮಕ್ಕಳು ಕೊಡೋದು. ಮತ್ತೆ ಒಂದು ಗಡಿಯಾರ ಕೊಟ್ಟಿದ್ದಾರೆ ಆಯಿತಾ. ಹಾಗೆ ಅದು ನಾವು ಗೆಸ್ ಮಾಡಲಿಕ್ಕೆ ಹೇಳಿದೆ ಸುಮ್ಮನೆ. ಆದರೆ ಯಾರಿಗೂ ಅದು ಏನಂತಲೇ ಗೊತ್ತಿರಲಿಲ್ಲ. ಹಸ್ಬೆಂಡಿಗೆ ಗೊತ್ತಿತ್ತಂತೆ, ನಮಗೆ ಯಾರಿಗೂ ಏನಂತ ಗೊತ್ತಿರಲಿಲ್ಲ. ನಾವು ಅಂದ್ಕೊಂಡ್ವಿ ಮೊಬೈಲ್ ಇದೆ ಶಾಪೆಲ್ಲ, ಏನಾದರೂ ಮೊಬೈಲ್ ಐಟಮ್ ಥರನೇ ಕೊಡ್ತಾರಂತ. ನಾವು ಅದಕ್ಕೆ ಮೊಬೈಲ್ ಚಾರ್ಜರ್, ಮೊಬೈಲ್ ಹೆಡ್ಫೋನ್ ಹಾಗೆಲ್ಲ ಹೇಳಿದ್ವಿ. ಈಗ ನೋಡಿ, ಇದು ನಮಗೆ ಗೊತ್ತಿತ್ತು, ಇನ್ನೊಂದು ಬಾಕ್ಸಲ್ಲಿ ಗಡಿಯಾರ ಇತ್ತು. ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆದಷ್ಟು ನನ್ನ ರೆಸಿಪಿ, ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಹೇಗೆ ಆಗಿದೆ? ಸೂಪರಾ?